ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಮೇರು ನಟ. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗನ ತನ್ನ ನಟನೆಯ ಮೂಲಕ ನ್ಯಾಷನಲ್ ಲೆವೆಲ್ ತಗೊಂಡೋದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಚಿತ್ರರಂಗನ ಬೆಳೆಸೋಕೋಸ್ಕರ ಪರಭಾಷೆ ಚಿತ್ರಗಳಲ್ಲಿ ನಟನೆ ಮಾಡಕ್ಕೆ ಅವ್ರನ್ನ ಹುಡ್ಕೊಂಡ್ ಬಂದಿರೋ ಅವಕಾಶಗಳನ್ನೆಲ್ಲ ತಿರಸ್ಕರಿಸಿ ಕನ್ನಡ ಚಿತ್ರರಂಗಕ್ಕೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಬರೀ ನಟ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋ ಸೃಷ್ಟಿಕರ್ತ. 50s 60s 70s ಅಲ್ಲಿ ಸ್ಟಾರ್ ಆಗಿ ಮೆರೆದಿರೋ ಡಾಕ್ಟರ್ MG ರಾಮಚಂದ್ರನ್ ಆಗಿರ್ಬೋದು, ಡಾಕ್ಟರ್ ಶಿವಾಜಿ ಗಣೇಶನ್ ಆಗಿರ್ಬೋದು, ಡಾಕ್ಟರ್ NT ರಾಮರಾವ್ ಆಗಿರ್ಬೋದು, ಡಾಕ್ಟರ್ ನಾಗೇಶ್ವರ ರಾವ್ ಆಗಿರ್ಬೋದು, ಇವರ ಸಕ್ಸಸ್ ಪರ್ಸೆಂಟೇಜ್ 75 to 80% ಇರ್ತಾ ಇತ್ತು. ಆದ್ರೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸಕ್ಸಸ್ ಪರ್ಸೆಂಟೇಜ್ 90 to 93% ಇರ್ತಾ ಇತ್ತು. ಎಲ್ಲಾದ್ರಲ್ಲೂ ಒಂದೆಜ್ಜೆ ಮುಂದಾಗಿದ್ದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜನ್ನ ಆಕ್ಟ್ ಮಾಡಿರೋ ಸಿನಿಮಾಗಳು ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿದೆ. ಆದ್ರೆ 1986 ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಅನುರಾಗ ಅರಳಿತು ಅನ್ನೋ ಸಿನಿಮಾ ಇಂಡಿಯನ್ ಚಿತ್ರರಂಗದಲ್ಲೇ ಒಂದು ಹೊಸ ಇತಿಹಾಸನ ಸೃಷ್ಟಿ ಮಾಡ್ತು. ಡೈರೆಕ್ಟರ್ ವಿಜಯ್ ಅವರ ಅಸಿಸ್ಟೆಂಟ್ ಆದ MS ರಾಜಶೇಖರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಆ ಸಿನಿಮಾನೇ 1985 ನಲ್ಲಿ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಧ್ರುವ ತಾರೆ ಅನ್ನೋ ಸಿನಿಮಾ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಧ್ರುವ ತಾರೆ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಅವಾರ್ಡು ಸಿಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾಕ್ ಬೋನ್ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರೇ. HG ರಾಧಾದೇವಿ ಅವರ ಅನುರಾಗ ಅಂತಂಪುರ ಅನ್ನೋ ಒಂದು ಕಾದಂಬರಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ರೈಟ್ಸ್ ನನ್ನು ತಗೊಂತಾರೆ. ಉದಯ್ ಶಂಕರ್ ಅವ್ರ ಹತ್ರ ಕೊಟ್ಟು ಸ್ಕ್ರೀನ್ ಪ್ಲೇ ಬರೆಸ್ತಾರೆ. ಮೊದಲನೇ ಸಿನಿಮಾದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಟು ದೊಡ್ಡ ಬ್ಲಾಕ್ ಬಾಸ್ಟರ್ ಕೊಟ್ಟಿರೋ MS ರಾಜಶೇಖರ್ ಅವ್ರನ್ನ ಈ ಸಿನಿಮಾಗೆ ಡೈರೆಕ್ಟರ್ ಆಗಿ ಬುಕ್ ಮಾಡ್ತಾರೆ. MS ಪುಟ್ಟಸ್ವಾಮಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹೆಸರಲ್ಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. 55 ರಿಂದ 68 ದಿನಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಮುಗಿಸ್ತಾರೆ. ನಂತರ ಎಡಿಟಿಂಗ್, ಡಬ್ಬಿಂಗ್, ರೀ ರೆಕಾರ್ಡಿಂಗ್ ಅಂತ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ರಿಲೀಸ್ ಗೆ ರೆಡಿ ಇರುತ್ತೆ. ಸಿನಿಮಾದ ಹೆಸರು ಅನುರಾಗ ಹರಳಿತು ಅಂತ ಫಿಕ್ಸ್ ಮಾಡ್ತಾರೆ. 21st May 1986 ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 350 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಭಾರತ ಚಿತ್ರರಂಗದಲ್ಲೇ ತಮಿಳ್, ತೆಲುಗು, ಹಿಂದಿ, ಸಿನ್ಹಾಲ, ಬೆಂಗಾಲಿ, ಒಡಿಸಾ, ಬಾಂಗ್ಲಾದೇಶ್ ಅಂತ 7 ಭಾಷೆಗಳಲ್ಲಿ ರೀಮೇಕ್ ಆಗಿರೋ ಮೊದಲನೇ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಅನುರಾಗ ಅರಳಿತು ಸಿನಿಮಾನೇ. ಅದು ಮಾತ್ರ ಅಲ್ಲ, 2 ಫಾರಿನ್ ಲ್ಯಾಂಗ್ವೇಜ್ ಅಲ್ಲೂ ಅನುರಾಗ ಅರಳಿತು ಸಿನಿಮಾನ ರೀಮೇಕ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರೋ ವರ ಅಂದ್ರೆ ಅದು ತಪ್ಪಾಗಲ್ಲ.